ಹೆಲೋ ಗಾಯ್ಸ್, ಎಲ್ಲರಿಗೂ ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಒಂದು ಕುರುಮ್ ಆಗಿರುವ ಅಚ್ಚಪ್ಪ ರೆಸಿಪಿ ಹೇಗೆ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಬನ್ನಿ ಗಾಯ್ಸ್, ಹೇಗೆ ಅಚ್ಚಪ್ಪ ಮಾಡೋದಂತ ಹೇಳಿ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಅಚ್ಚಪ್ಪ ಮಾಡಲಿಕ್ಕೆ ನಾನು ಬೆಳ್ತಿಗೆ ಅಕ್ಕಿಯನ್ನು 4 ಗಂಟೆ ನೆನೆಸಿ ಹಾಕಿಟ್ಟಿದ್ದೆ. ನೋಡಿ, 1 ಕಪ್ ಬೆಳ್ತಿಗೆ ಅಕ್ಕಿಯನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಮತ್ತು ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಕಾಯಿ ಹಾಲು ಹಾಕ್ತಾ ಇದ್ದೇನೆ. ಇದು ಅರ್ಧ ಕಪ್ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕಡ್ದದ್ದು. ತುಂಬ ದಪ್ಪ ಇರಬೇಕು ಕಾಯಿ ಹಾಲು, ತೆಳ್ಳಗಿರಬಾರ್ದು. ಹಿಟ್ಟು ತೆಳ್ಳಗಾಗ್ತದೆ, ಅದಕ್ಕೆ ಸ್ವಲ್ಪ ದಪ್ಪಾಗಿರಬೇಕು ಕಾಯಿ ಹಾಲು. ನೋಡಿ, ಈಗ ರುಬ್ತಾ ಇದ್ದೇನೆ. ನೋಡಿ ಗೈಸ್, ರುಬ್ಬಿ ಆಯಿತು. ಈಗ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕುವ. ಉದ್ದಿನ ದೋಸೆ ಹಿಟ್ಟಿನಷ್ಟು ದಪ್ಪಾಗಿರಬೇಕು ಹಿಟ್ಟು. 1 ಕಪ್ ಅಕ್ಕಿಗೆ ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಕಾಯಿ ಹಾಲು ಹಾಕಿ ಸರಿಯಾಗಿ ರುಬ್ಬಬೇಕು. ಈಗ ನೋಡಿ, ಪರಿಮಳಕ್ಕೆ 1 ಚಮಚ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ ಗೈಸ್, ಈಗ ಇದಕ್ಕೆ ಎಳ್ಳು ಹಾಕುವ. ಎಳ್ಳು ಹಾಕಿದರೆ ಒಂದು ರುಚಿಯೇ ಬೇರೆ ಆಗ್ತದೆ ಅಚ್ಚಪ್ಪದ್ದು. ನಮಗೆ ಇಲ್ಲಿ ಬಿಳಿ ಎಳ್ಳು ಉಂಟು ನನ್ನ ಹತ್ರ, ಕಪ್ಪೆಳ್ಳಿಲ್ಲ. ಕಪ್ಪೆಳ್ಳು ಇದ್ದರೆ ಒಳ್ಳೆಯದಾಗ್ತದೆ. ಈಗ ಬಿಳಿ ಎಳ್ಳು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅಚ್ಚಪ್ಪ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕಲ್ಲ, ಅದಕ್ಕೆ ನಾನಿಲ್ಲಿ 2 ಚಮಚ ಕಾರ್ನ್ಫ್ಲವರ್ ಹಾಕ್ತಾ ಇದ್ದೇನೆ. ನೀವು ಬೇಕಿದ್ರೆ ಏಲಕ್ಕಿ ಕೂಡ ಹಾಕ್ಬೋದು ಪರಿಮಳಕ್ಕೆ. ಮತ್ತು ಕಡಿಯುವಾಗ ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದರೆ ಅಚ್ಚಪ್ಪದ ಟೇಸ್ಟ್ ಇನ್ನೂ ಹೆಚ್ಚಾಗ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಗೈಸ್, ಹಿಟ್ಟು ರೆಡಿ ಆಯಿತು. ನೋಡಿ, ಉದ್ದು ದೋಸೆಯ ಹಿಟ್ಟಿನಷ್ಟು ದಪ್ಪ ಆಗಿದೆ. ಬನ್ನಿ ಗಾಯ್ಸ್, ಈಗ ಅಚ್ಚಪ್ಪ ಮಾಡುವ. ನೋಡಿ, ಎಣ್ಣೆ ಬಿಸಿ ಆಗ್ತಾ ಉಂಟು. ಅದರ ಅಚ್ಚಿಯನ್ನು ಸಹ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಈಗ ಬಿಸಿ ಆಯಿತು. ಈಗ ಹಿಟ್ಟಿಗೆ ಮುಳುಗಿಸುವ. ನೋಡಿ, ಎಲ್ಲ ಹಿಟ್ಟು ಅಂಟ್ಕೊಂಡಿದೆ ಅಚ್ಚಿಗೆ. ಈಗ ಅದನ್ನು ಎಣ್ಣೆಯಲ್ಲಿ ಇಡಬೇಕು. ಇಟ್ಟಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಚ್ಚಿಯನ್ನು ಸರಿಯಾಗಿ ಅಲಗಡಿಸಬೇಕು. ಆಗ ಅದರಲ್ಲಿ ಅಂಟ್ಕೊಂಡಿದ್ದ ಹಿಟ್ಟು ಎಣ್ಣೆಗೆ ಬೀಳ್ತದೆ. ಅಚ್ಚಿಯನ್ನು ಫುಲ್ಲು ಹಿಟ್ಟಿಗೆ ಮುಳುಗಿಸಬಾರ್ದು, 3/4 ಮುಳುಗಿಸಿದರೆ ಸಾಕು. ಮತ್ತು ಫ್ರೈ ಮಾಡುವಾಗ ಸಹ ಕೂಡ ಲೋ ಫ್ಲೇಮಲ್ಲಿಟ್ಟು ಗೋಲ್ಡನ್ ಯೆಲ್ಲೋ ಕಲರ್ ಬರೋ ತನಕ ಸರಿಯಾಗಿ ಕರಿಯಿರಿ. ಒಳ್ಳೆ ಟೇಸ್ಟಿ ಕುರುಮಾಗಿರುವ ಅಚ್ಚಪ್ಪ ರೆಡಿ ಆಗ್ತದೆ. ನೋಡಿ ಗಾಯ್ಸ್, ಅಚ್ಚಪ್ಪ ಈಗ ಗೋಲ್ಡನ್ ಯೆಲ್ಲೋ ಕಲರ್ಗೆ ಬಂದಿದೆ. ಈಗ ಇದನ್ನು ತೆಗೆಯುವ. ನೆಕ್ಸ್ಟ್ ಟೈಮ್ ಕೂಡ ಅಚ್ಚಪ್ಪ ಮಾಡುವಾಗ ಫಸ್ಟಿಗೆ ನಾವು ಅದರ ಅಚ್ಚನ್ನು ಎಣ್ಣೆಯಲ್ಲಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಆಮೇಲೆ ಅದನ್ನು ಹಿಟ್ಟಿಗೆ ಮುಳುಗಿಸಬೇಕು. ನೀವು ಅಚ್ಚಿಯನ್ನು ಪರ್ಚೇಸ್ ಮಾಡುವಾಗ ನಾನ್ ಸ್ಟಿಕ್ ಅಚ್ಚಿಯನ್ನು ತಗೊಳ್ಳಿ. ಅಚ್ಚಪ್ಪ ಮಾಡಲಿಕ್ಕೆ ಸುಲಭ ಆಗ್ತದೆ. ಪ್ರತಿ ಸಲ ಅಚ್ಚಪ್ಪವನ್ನು ಕರಿಯುವಾಗ ಫಸ್ಟ್ ಅದನ್ನು ಬಿಸಿ ಎಣ್ಣೆಯಲ್ಲಿ ಇಡಬೇಕು, ಆಮೇಲೆ ಹಿಟ್ಟಲ್ಲಿ ಮುಳುಗಿಸಬೇಕು, ಅಚ್ಚಪ್ಪ ಮಾಡಬೇಕು. ಅದೇ ರೂಲ್ಸನ್ನು ಫಾಲೋ ಮಾಡಬೇಕು, ಇಲ್ಲದಿದ್ದರೆ ಅದು ಸರಿಯಾಗೋದಿಲ್ಲ. ನೋಡಿ ಗಾಯ್ಸ್, ಕ್ರಿಸ್ಪಿಯಾಗಿರುವ ಕುರುಮಾಗಿರುವ ಅಚ್ಚಪ್ಪ ರೆಡಿ ಆಯಿತು. ಯಾವುದೇ ಹಬ್ಬ ಇರಲಿ, ವಿಶೇಷ ದಿನ ಇರಲಿ, ಈ ರೀತಿ ಅಚ್ಚಪ್ಪ ಮಾಡಿ ಹೇಗೆ ಆಗಿದೆ ಅಂತೇಳಿ ನಮಗೆ ತಿಳಿಸಿ. ಅಚ್ಚಪ್ಪ ಬೇಕಾ? ಎಂತ ಮಾಡುದ? ನೋಡಿ ಫ್ರೆಂಡ್ಸ್, ಒಳ್ಳೆ ಹೂವಿನ ಥರ ಅಚ್ಚಪ್ಪ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ ನಿಮಗೆ ಗೊತ್ತಾಗ್ಬೋದು. ಈಗ ಟೇಸ್ಟ್ ಮಾಡಿ ನೋಡುವ ಹೇಗೆ ಆಗಿದೆ ಅಂತೇಳಿ. ನೋಡಿ, ಸೂಪರ್. ಅಂಗಡಿಯಲ್ಲಿ ಹೇಗೆ ಸಿಗ್ತದೆ ಹಾಗೆ ಉಂಟು, ಸೇಮ್ ಟೇಸ್ಟ್. ಒಳ್ಳೆ ಸ್ವೀಟ್ ಆಗಿ ಕುರುಮಾಗಿ ಒಳ್ಳೆದಾಗಿದೆ.
ಸೂಪರ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.